ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾ ವಿದ್ಯತೆ ಯನಾಯ ನಾನ್ಯಃ ಪಂಥಾ ಅಯನಾಯ ವಿದ್ಯತೆ. ಸಾಧಕರು ಅನೇಕ ಇರುವುದರಿಂದ ಅವರ ಸಾಧನದ ಮಾರ್ಗವೂ ಕೂಡ ಅನೇಕ ಇದೆ ಅಂತನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಸ್ತ್ರೀಯರು ಕೂಡ ಎಲ್ಲವನ್ನೂ ಅಧ್ಯಯನ ಮಾಡಬಹುದು. ವೇದ ಮೊದಲಾದ ಅಪೌರುಷೇಯ ಸಾಹಿತ್ಯ ಏನಿದೆ ಅದನ್ನು ಬಿಟ್ಟರೆ ಉಳಿದೆಲ್ಲವನ್ನು ಕೂಡ ಎಲ್ಲ ಪೌರುಷೇಯ ಸಾಹಿತ್ಯವನ್ನು ಅವರು ಅಧ್ಯಯನ ಮಾಡಬಹುದು ಅಂತನ್ನೋದನ್ನು ನಾನು ಹೇಳಿದ್ದೆ. ಮಧ್ವವಿಜಯ, ವಾಯುಸ್ತುತಿ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಅಧ್ಯಯನ ಮಾಡಬಹುದಾ ಅಂತ ಒಂದು ಜಿಜ್ಞಾಸೆ ಅಲ್ಲಿ ಬರ್ತದೆ. ಜಿಜ್ಞಾಸೆ ಒಬ್ಬರು ವ್ಯಕ್ತ ಮಾಡಿದರು. ಅದಕ್ಕೆ ಇಷ್ಟೇ ಉತ್ತರ. ವಿಷ್ಣು ಸಹಸ್ರನಾಮವನ್ನು ಸ್ತ್ರೀಯರು ಪಠನ ಮಾಡುವುದು ಈಗ ಅನೇಕ ಕಡೆ ಕಂಡು ಬಂದೇ ಇದೆ. ಅನೇಕ ಜನ ವಿದ್ವಾಂಸರು, ಪೀಠಾಧಿಪತಿಗಳೆಲ್ಲ ಅದಕ್ಕೆ ಸಮ್ಮತಿಸಿದ್ದಾರೆ ಕೂಡ. ಮತ್ತು ವಿಷ್ಣು ಸಹಸ್ರನಾಮಕ್ಕಿಂತ ಮಧ್ವವಿಜಯವಾಗಲಿ ವಾಯುಸ್ತುತಿ ಏನೂ ದೊಡ್ಡದಲ್ಲ. ಆದ್ದರಿಂದ ಇವುಗಳನ್ನು ಕೂಡ ಅವರು ಪಾರಾಯಣ ಮಾಡುವುದು, ಅರ್ಥಾನುಸಂಧಾನ ಪೂರ್ವಕವಾಗಿ ಪಠಿಸುವುದು, ಯಾವುದಾದ್ರು ಪ್ರಸಂಗದಲ್ಲಿ ಮತ್ತೊಬ್ಬರಿಗೆ ಅದನ್ನು ಪಾಠ ಮಾಡುವುದು ಯೋಗ್ಯವೇ. ಅದು ವಿದ್ವಾಂಸರ ಸಮ್ಮತಿಗೆ ಪಾತ್ರನೇ. ನಾನು ಸ್ತ್ರೀಯರಿಗೆ ಕೆಲವರಿಗೆ ಪಾಠ ಮಾಡುವಂಥ ಪ್ರಸಂಗ ಎದುರಿಸಿದಾಗ ಕೆಲವು ಜನ ಹಿರಿಯ ವಿದ್ವಾಂಸರನ್ನು, ಕೆಲವು ಪೀಠಾಧಿಪತಿಗಳನ್ನು, ಇವರನ್ನೆಲ್ಲರನ್ನೂ ಸಂಪರ್ಕಿಸಿದೆ. ಆಗ ಅವರು ಅದನ್ನು ಹೇಳಿದರು, ತತ್ರಾಪಿ ಬ್ರಾಹ್ಮಣೀ ನಾರಿ ಪಠೇದ್ ಗ್ರಂಥ ಪುರಸ್ಸರಂ. ಬ್ರಾಹ್ಮಣ ಸ್ತ್ರೀಯಾದವಳು ಗ್ರಂಥ ಪುರಸ್ಸರವಾಗಿ ಎಲ್ಲವನ್ನೂ ಅಧ್ಯಯನ ಮಾಡಬಹುದು ಅಂತ ನಮ್ಮ ಪರಮಗುರುಗಳಾದಂಥ ವಿದ್ಯಾಮಾನ್ಯ ತೀರ್ಥರು ಹೇಳ್ತಿದ್ದದನ್ನು ಅವರು ನೆನಪು ಮಾಡಿಕೊಂಡ್ರು. ಹಾಗೆ ಅಧ್ಯಯನ ಮಾಡಬಹುದು ಅನ್ನುವಂಥ ಅಭಿಪ್ರಾಯ ಅಲ್ಲಿ ಬಂತು. ಉಪನಿಷತ್ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ ಇವೆರಡನ್ನು ಹೊರತುಪಡಿಸಿ ಉಳಿದ ಯಾವ ಸರ್ವಮೂಲ ಗ್ರಂಥವನ್ನಾದರೂ ಕೂಡ ಅಧ್ಯಯನ ಮಾಡಬಹುದು ಅಂತ ಅಲ್ಲಿ ಸಮ್ಮತಿ ದೊರೆಯಿತು. ಅನೇಕ ಜನ ನಮ್ಮ ಗುರುಗಳಾದಂಥ ಹಿರಿಯ ವಿದ್ವಾಂಸರು ಈಗಾಗಲೇ ಸ್ತ್ರೀಯರಿಗೂ ಕೂಡ ಸರ್ವಮೂಲ ಪಾಠವನ್ನು ಪ್ರಾರಂಭಿಸಿಯೇ ಇದ್ದಾರೆ. ತತ್ವನಿರ್ಣಯ ಮೊದಲಾದ ಗ್ರಂಥಗಳನ್ನು ಕೂಡ ಪಾಠ ಹೇಳ್ತಾ ಇದ್ದಾರೆ ಮತ್ತು ಕೆಲವು ವಿದ್ವಾಂಸರು. ವಾಯುಸ್ತುತಿ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಸಂಗತಿಯನ್ನು ಇವರು ಗಮನಿಸಬೇಕು. ಪುರುಷರಿಗೆ ಹೇಗೆ ಗಾಯತ್ರಿ ಅಂತ ಅನ್ನೋದು ಕಡ್ಡಾಯವೋ ಹಾಗೆ ಸ್ತ್ರೀಯರಿಗೆ ಕೃಷ್ಣ ಮಂತ್ರ, ವಿವಾಹ ಆದ ಮೇಲೆ ಕೃಷ್ಣ ಮಂತ್ರ ಅಂತ ಅನ್ನೋದು ಕಡ್ಡಾಯವಾಗಿ ಅವ್ರು ಮಾಡಬೇಕಾದದ್ದು. ಹಾಗೆ ಅದನ್ನು ವಿದ್ವಾಂಸರು ಅಥವಾ ಯಾರು ಹಿರಿಯ ಪೀಠಾಧಿಪತಿಗಳ ಮೂಲಕ ಕೃಷ್ಣ ಮಂತ್ರ, ಗುರು ಮಂತ್ರವನ್ನು ಉಪದೇಶದ ಮೂಲಕ ಸ್ವೀಕರಿಸಿ ಅದನ್ನು ಅವರು ನಿತ್ಯ ಪಠಿಸಬೇಕು. ಆಗ ಕರ್ಮಶುದ್ಧಿಯ ಮೂಲಕ ಅಂತರಂಗ ಶುದ್ಧಿ ಆಗ್ತದೆ ತಕ್ಕ ಮಟ್ಟಿಗೆ. ಮತ್ತು ಅದ್ರ ಜೊತೆಗೆ ಪುರಾಣೋಕ್ತವಾದಂತಹ ಗಾಯತ್ರಿ ಮಂತ್ರ, ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರಾಹ ಪ್ರೇರಯತ್ ತಸ್ಯ ತದ್ಭರ್ಗಸ್ತದ್ವರೆಣ್ಯಂ ಉಪಾಸ್ಮಹೆ ಅಂತ ಗಾಯತ್ರಿ ಅರ್ಥವನ್ನೇ ಒಳಗೊಂಡಿರುವಂಥ ಒಂದು ಮಂತ್ರ ಅದು. ಅದನ್ನು ಕೂಡ ಅವರು ಪಠಿಸಬೇಕು. ಇವೆರಡನ್ನು ಮಾಡಿ ಮುಂದೆ ಮತ್ತೇನಾದರೂ ಮಾಡುವುದಿದ್ರೆ, ಇದನ್ನು ಬಿಟ್ಟು ಮತ್ತೇನು ಮಾಡುವುದಕ್ಕೆ ಏನು ಹೆಚ್ಚಿನ ಅರ್ಥ ಇಲ್ಲ. ಇವೆರಡನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ನನ್ನದೊಂದು ಆಲೋಚನೆ. ಇನ್ನು ಅನೇಕ ಜನ ಹಿರಿಯ ವಿದ್ವಾಂಸರು ಮೊದಲಾದವರು ಕೂಡ ಹಾಗೆ ಅಭಿಪ್ರಾಯ ಪಡ್ತಾರೆ. ಅನೇಕ ಜನ ಸ್ತ್ರೀಯರು ಕೂಡ ಇವತ್ತು ಇದನ್ನೆಲ್ಲ ಈ ಎರಡು ಮಂತ್ರಗಳನ್ನು ಜಪಿಸ್ತಾ ಉಳಿದ ಶಾಸ್ತ್ರಗಳನ್ನು ತಮಗೆ ಯಾವುದು ಉಚಿತವೋ ಅದನ್ನು ಅಧ್ಯಯನ ಮಾಡ್ತಾನೆ ಇದ್ದಾರೆ. ಆದರೆ ಇದೊಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು, ಇದು ಯಾರಿಗೂ ಕೂಡ ಕಡ್ಡಾಯವೇನಲ್ಲ. ಸ್ತ್ರೀಯರು ಕೂಡ ಸಂಸ್ಕೃತವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಲೇಬೇಕು, ಆ ಮೂಲಕ ಶಾಸ್ತ್ರಗಳನ್ನು ಓದಲೇಬೇಕು ಅಂತ ಕೆಲವರು ವಿದ್ವಾಂಸರು ಹೇಳೋದು. ಸಂಸ್ಕೃತವನ್ನು, ಮೂಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಲೇಬೇಡಿ, ಮೂಲ ಟೀಕಾ ಟಿಪ್ಪಣಿಗಳ ಸಾರಭಾಗವನ್ನು ಒಳಗೊಂಡಂಥ ಕೆಲವು ಸಂಸ್ಕೃತ ಗ್ರಂಥಗಳಿವೆ. ಗಮನಿಸಬೇಕು, ಸರ್ವಮೂಲಕ್ಕೆ
ಜಯತೀರ್ಥರು ಮೊದಲಾದವರ ಟೀಕೆಗಳು, ಆಮೇಲೆ ಉಳಿದ ಜ್ಞಾನಿಗಳ ಟಿಪ್ಪಣಿಗಳೇನಿವೆ ಅವುಗಳ ಸಾರವನ್ನು ಒಳಗೊಂಡಂತಹ ಸಂಸ್ಕೃತ ಗ್ರಂಥಗಳು ಕೆಲವಿವೆ. ಕನ್ನಡ ಗ್ರಂಥಗಳು ಇದ್ದೇ ಇವೆ, ಹರಿಕಥಾಮೃತ ಸಾರ ಮೊದಲಾದದ್ದು. ಆ ಸಾರ ಸಂಗ್ರಹ ಮಾಡಿರುವಂತಹ ಸಂಸ್ಕೃತ ಗ್ರಂಥವನ್ನು ಕೂಡ ಅಧ್ಯಯನ ಮಾಡಬೇಡಿ ಅಂತ ಹೇಳುವವರಿದ್ದಾರೆ ಕೆಲವರು ವಿದ್ವಾಂಸರು. ಅದು ಅವರವರಿಗೆ ಬಿಟ್ಟದ್ದು. ನಾನು ಅದನ್ನ ಸಮೀಕ್ಷಿಸಿದಾಗ ನನಗೆ ಕಂಡು ಬಂದಂತಹ ಸಂಗತಿ ಇದು. ಆದ್ರಿಂದ ನನ್ನ ಮಾತು ವಿಶ್ವಾಸಕ್ಕೆ ಪಾತ್ರ ಆಗುವುದಾದ್ರೆ, ನನ್ನನ್ನು ಕೇಳಿ ಮುಂದುವರಿಯುವುದಾದ್ರೆ ಇದನ್ನ ಮಾಡಬಹುದು. ನನ್ನೊಬ್ಬನ ಮಾತ್ರ ಅಲ್ಲ, ನಾನು ನನ್ನಂಥವರು ಅನೇಕ ಜನ ಇದಕ್ಕೆ ಸಂಬಂಧಿಸಿದವರಿದ್ದಾರೆ. ಅವರೆಲ್ಲರೂ ಕೂಡ ಇದನ್ನು ಹೀಗೆ ಮಾಡ್ತಾನೆ ಇದ್ದಾರೆ. ಆ ಪ್ರಕಾರ ಅವರು ಮಾಡ್ಬೋದು. ಕಡ್ಡಾಯ ಅಲ್ಲ ಅಂತ ಹೇಳಿದೆ. ಸ್ತ್ರೀಗೆ ಮಾತ್ರ ಅಲ್ಲ, ಪುರುಷನಿಗೂ ಕೂಡ ಸಂಸ್ಕೃತ ಅಧ್ಯಯನವನ್ನು ನೀವು ಹೀಗೆ ಮಾಡಲೇಬೇಕು, ಈ ಥರ ಇಷ್ಟೆಲ್ಲವನ್ನು ಓದಬೇಕು ಅಂತ ಅನ್ನೋದು ಕಡ್ಡಾಯವೇನಲ್ಲ. ಇಲ್ಲೊಂದು ಸಂಶಯ ನಮಗೆ ಬರಬಹುದು, ನಮ್ಮ ಯೋಗ್ಯತೆ ಯಾವುದು, ಇದು ನಮ್ಗೆ ಗೊತ್ತಾಗೋದು ಹೇಗೆ? ಆದ್ರಿಂದ ನಾವು ಆ ಗೀತಾ ತಾತ್ಪರ್ಯದಲ್ಲಿ ಹೇಳಿರುವಂತೆ ಮೊದಲನೇ ಯೋಗ್ಯತೆಯವರು ಅಥವಾ 2, 3 ಇತ್ಯಾದಿ ಯೋಗ್ಯತೆಯವರು ನಮ್ಗೆ ಇದು ಗೊತ್ತಾಗೋದು ಹೇಗೆ? ಆದ್ರಿಂದ ನೀವು ಸ್ತ್ರೀಯರು ಮತ್ತು ಪುರುಷರು ಸಂಸ್ಕೃತವನ್ನು ಅಧ್ಯಯನ ಮಾಡಲೇಬೇಕಾಗಿಲ್ಲ ಅಂತ ಒಂದು ವೇಳೆ ಅವರಿಗೆ ರಿಯಾಯಿತಿಯನ್ನು ಕೊಟ್ರೆ ಅಲ್ಲಿ ಒಂದು ಅಪಾಯ ಇದೆಯಲ್ಲ. ಓದುವುದಾದ್ರೂ ಓದಬಹುದು, ಸ್ತ್ರೀಯರು ಕೂಡ ಓದಬಹುದು, ಪುರುಷರಂತೂ ಓದಬಹುದು ಅಂತ ಸಮ್ಮತಿ ಕೊಟ್ರೆ ಅಲ್ಲಿಯೂ ಅಪಾಯ ಇದೆ. ಅವರು ಅದು ಓದ್ತಾರೆ, ಅದು ಪರಂಪರೆಗೆ ಅಪಚಾರ ಆಗ್ತದೆ ಅಂತ ಕೆಲವರ ಧೋರಣೆ. ಸ್ತ್ರೀಯರಿರ್ಲಿ ಪುರುಷರು ಕೂಡ ಸಂಸ್ಕೃತವನ್ನ ಕಡ್ಡಾಯವಾಗಿ ಓದಲೇಬೇಕು ಅಂತ ನಿಯಮ ಏನಿಲ್ಲ. ಕೇವಲ ಉಪನ್ಯಾಸ, ಹರಿಕಥೆ ಇತ್ಯಾದಿಗಳ ಮೂಲಕ, ಕ್ಯಾಶುವಲ್ ಮಾರ್ಗಗಳ ಮೂಲಕ, ಇನ್ಫಾರ್ಮಲ್ ಮಾರ್ಗಗಳ ಮೂಲಕ ಜ್ಞಾನವನ್ನ ಅವರು ಪಡೀಬಹುದು ಅಂತ ಈಗ ಸಮ್ಮತಿ ಕೊಟ್ರೆ ಎಲ್ಲರೂ ಕೂಡ ಶಾಸ್ತ್ರವನ್ನು ಅಧ್ಯಯನ ಮಾಡುವುದನ್ನೇ ಬಿಟ್ಟು ಬಿಡ್ತಾರಲ್ಲ. ಇಷ್ಟು ಕಠಿಣವಾದ ಶಾಸ್ತ್ರಾಧ್ಯಯನ, ಅದಕ್ಕೆ ತಕ್ಕಂತೆ ಉಪಾಸನೆ, ಪ್ರಯತ್ನ, ಕರ್ಮಾಚರಣೆ ಇವೆಲ್ಲ ಯಾರು ಮಾಡ್ಲಿಕ್ಕೆ ಹೋಗ್ತಾರೆ? ಎಲ್ಲವನ್ನೂ ಬಿಟ್ಟು ಬಿಡ್ತಾರಲ್ಲ. ಇದರಲ್ಲೂ ಒಂದು ಅಪಾಯ ಇದೆಯಲ್ವಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಹಾಗೇನೂ ಅಪಾಯ ಇಲ್ಲ. ಮತ್ತೆ ಆ ಥರದ್ದು ಯಾವುದೇ ಅಪಾಯಗಳಿದ್ರೂ ಕೂಡ ಅವೆಲ್ಲವೂ ತಾತ್ಕಾಲಿಕವಾದಂಥ ಅಪಾಯಗಳು ಮಾತ್ರ. ವಿಶೇಷತಃ ಈ ಕಲಿಕಾಲದಲ್ಲಿ ಮಿಥ್ಯೈಷ ವ್ಯವಸಾಯಸ್ಥೆ ಪ್ರಕೃತಿಸ್ವಾಂ ನಿಯೋಕ್ಷ್ಯತೆ ಅಂತ ಭಗವದ್ಗೀತಾದಲ್ಲಿ ಒಂದು ಮಾತು. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ. ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಯಾರಾದರೂ ಭಾವಿಸಿದ್ರೆ ಅದು ಒಂದು ಅಹಂಕಾರವೇ, ಅದು ಅವನು ತಪ್ಪೆ. ಮತ್ತೆ ನಾನು ಮಾಡುವುದಿಲ್ಲ ಅಂತ ಯಾರಾದರೂ ಭಾವಿಸಿದ್ರೆ ಅದು ಕೂಡ ಅವರು ತಪ್ಪೆ. ಪ್ರಕೃತಿ, ಜೀವನ ಸ್ವಭಾವ ಅಂತ ಅನ್ನೋದು ಆಯಾ ಕಡೆ ಅವನನ್ನ ಮುನ್ನಡೆಸ್ತದೆ. ಯಾರು ಯಾವ್ಯಾವ ತರಗತಿಯವರಾಗಿದ್ದಾರೆ ಅವ್ರು ಖಂಡಿತವಾಗಿಯೂ ಅದನ್ನ ಮುಂದುವರಿಸ್ತಾರೆ. ಅದಕ್ಕೆ ಬೇಕಾದಂತಹ ಪರಿಸರ, ಅದಕ್ಕೆ ಬೇಕಾದಂತಹ ಗುರುಗಳು, ಸ್ವರೂಪ ಗುರುಗಳೇ ಅಂತಲ್ಲ, ತಾತ್ಕಾಲಿಕವಾಗಿ ಅದನ್ನು ಬೋಧಿಸುವಂತಹ ಗುರುಗಳಾದರೂ ಅವ್ರಿಗೆ ಸಿಗ್ತಾರೆ. ಹೀಗೆ ಅದೆಲ್ಲವೂ ಕೂಡ ಭಗವತ್ ಸಂಕಲ್ಪದಂತೆ ನಡೆಯುವಂಥದ್ದು. ಭಗವತ್ ಸಂಕಲ್ಪದಂತೆ ನಡೆಯುವಂಥದ್ದು ಅಂತಾದ್ಮೇಲೆ ನಮ್ಮ ಪ್ರಯತ್ನ ಇದರಲ್ಲಿ ಏನೂ ಇಲ್ವಾ? ಮತ್ತೆ ನಾವೇನು ಇದರಲ್ಲಿ ಮಾಡುವುದು ಅಂತ ಯಾರಿಗಾದರೂ ಸಂಶಯ ಬರ್ಬೋದು. ಶಾಸ್ತ್ರದ ಮಾತನ್ನು ಕೇಳುವುದಾದ್ರೆ ನಾವು ಏನು ಮಾಡುವುದೂ ಇಲ್ಲ. ನಾವೇನಾದರೂ ಮಾಡ್ಲಿಕ್ಕೆ ತೊಡಗಿದ್ರೆ ಅದು ಕಾರ್ಯರೂಪಕ್ಕೆ ಬರುವುದೂ ಇಲ್ಲ. ಏನು ಭಗವಂತ ಸಂಕಲ್ಪಿಸಿದ್ದಾನೆ ಅದರಂತೆ ಇದೆಲ್ಲ ನಡೆದಿತ್ತಷ್ಟೆ. ಹಿಂದೆ ನಡೆದದ್ದು ಹಾಗೇನೆ, ಇಂದು ನಡೀತಾ ಇರೋದು ಹಾಗೇನೆ, ಮುಂದೆ ನಡೆಯುವುದು ಹಾಗೇನೆ. ಭಗವಂತ ಶಾಸ್ತ್ರದ ರಕ್ಷಣೆಯನ್ನು ತಾನು ಮಾಡಿಯೇ ಮಾಡ್ತಾನೆ. ಯಾರು ಯಾವ ತರಗತಿಗೆ ಸೇರಿದವರು ಅಂತ ಅನ್ನೋದನ್ನು ಗಮನಿಸಿ ಅವರವರಿಗೆ ಉದ್ಧಾರದ ಮಾರ್ಗವನ್ನ ಆತ ತೋರ್ತಾನೆ. ಆದರೆ ನಾವು ಆಲೋಚನೆ ಮಾಡಬೇಕಾದದ್ದೇನು? ಭಗವದ್ಗೀತೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂತ ಹೇಳ್ತದೆ.
ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರ ಮಾತು ಕೂಡ ಇದೆ. ಮಾನವ ಜನ್ಮ ಈಗ ನಮಗೆ ಪ್ರಾಪ್ತವಾಗಿದೆ. ಇದನ್ನ ನಾವು ಹಾಳು ಮಾಡಿಕೊಳ್ಳುವುದು ಬೇಡ, ಸಮಯ ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ನಾವು ಯಾವ ತರಗತಿಯವರಿದ್ದೇವೆ ಅಂತ ಅನ್ನೋದನ್ನ ಸೂಕ್ತ ಕಾಲದಲ್ಲಿ ಭಗವಂತ ನಮಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ತಾನೆ. ಅಲ್ಲಿಯವರೆಗೂ ಗೀತೆ ಹೇಳಿದಂತೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವ, ಅಧ್ಯಾತ್ಮದ ತಿಳುವಳಿಕೆಯನ್ನು ಸಂಪಾದಿಸುವುದರಲ್ಲಿ ಮತ್ತೆ ನಮ್ಮ ಕರ್ಮವನ್ನು ಮಾಡುವುದರಲ್ಲಿ, ಇದರಲ್ಲಿ ಮನುಷ್ಯ ಯಾವತ್ತೂ ಕೂಡ ತೊಡಗಿರಬೇಕು, ಸತತವಾಗಿ ಅದರಲ್ಲಿ ಮುಂದುವರಿಬೇಕು. ಇಷ್ಟೇ, ಮುಂದುವರಿಬೇಕು ಅಂತ ಅನ್ನೋದು ನಾವು ತಿಳಿಬೇಕಾದ ಸಂಗತಿ, ನಾವು ಇನ್ನೊಬ್ರಿಗೆ ಉಪದೇಶ ಮಾಡಬೇಕಾದ ಸಂಗತಿ. ನೀನೇನು ಮಾಡಬೇಡ, ನೀನು ಯಾವ ಪ್ರಯತ್ನವನ್ನು ಮಾಡಬೇಡ, ದೇವರೆಲ್ಲವನ್ನೂ ಮಾಡ್ತಾನೆ ಅಂತ ಅನ್ನುವುದು ಶಾಸ್ತ್ರದ ಸಾರ ಹೌದು. ಆದರೆ ಹೇಳುವ ಪ್ರಸಂಗ ಬಂದಾಗ ಈಗ ನಿನ್ನ ಪರಿಸರದಲ್ಲಿ ನಿನಗಿರುವ ಹಿನ್ನೆಲೆಯಲ್ಲಿ ಏನು ಸಾಧನೆ ಮಾಡುವಂಥ ಅವಕಾಶ ಬಂದಿದೆಯೋ ಆ ಅವಕಾಶವನ್ನು ಮಾಡಿಕೋ, ಅದನ್ನು ಹಾಳು ಮಾಡಬೇಡ ಅಂತ ಇಷ್ಟು ನಾವು ಯಾರಿಗಾದರೂ ಉಪದೇಶಿಸಬಹುದು, ಶಿಷ್ಯರು, ಪುತ್ರರು ಮತ್ತು ಚಿಕ್ಕವರು ಮೊದಲಾದವರಿಗೆ. ಅದೇ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾದ ಮತ್ತೊಂದು ಸಂಗತಿ ಇದೆ. ನಾವು ಯಾರನ್ನೂ ಅಪಹಾಸ್ಯಕ್ಕೆ ಗುರಿ ಮಾಡಬಾರ್ದು. ಯಾರೋ ಕೆಲವರು ಕರ್ಮದಲ್ಲೇ ಆಸಕ್ತರಾದವರು ಇರ್ತಾರೆ, ಅವರು ಹೆಚ್ಚಿನ ಧ್ಯಾನ ಸಾಧನೆಯನ್ನೇನು ಮಾಡ್ತಿರೋದಿಲ್ಲ. ಅಂಥವರು ಯಾವ ಹಿನ್ನೆಲೆಯವರಾಗಿದ್ದಾರೋ, ಅವರೇ ಪ್ರಾಥಮಿಕ ತರಗತಿಯವರಾಗಿದ್ದಾರೋ ಅಥವಾ ಉನ್ನತ ತರಗತಿಯವರಾಗಿದ್ದಾರೋ, ಇದೆಲ್ಲ ನಮಗೆ ಗೊತ್ತಾಗೋದು ಹೇಗೆ? ಅವ್ರಿಗೂ ಗೊತ್ತಾಗೋದಿಲ್ಲ, ನಮಗೂ ಗೊತ್ತಾಗೋದಿಲ್ಲ. ಆದ್ರಿಂದ ಅವರು ಒಂದು ವೇಳೆ ಪ್ರಾಥಮಿಕ ತರಗತಿಯವರೇ ಆಗಿದ್ದರೆ ಅವರಿಗೆ ಆ ಬೇಸಿಕ್ ಜ್ಞಾನ, ಬೇಸಿಕ್ ಪ್ರಯತ್ನ ಇಷ್ಟೇ ಅವರಿಗೆ ಸಾಕಾಗ್ತದೆ. ಒಂದು ವೇಳೆ ಅವರೇ ಉನ್ನತ ತರಗತಿಯವರಾಗಿದ್ದರೆ ಭಗವಂತ ಈಗಿನ ಸಾಧನೆಯನ್ನು ಅನುಲಕ್ಷಿಸಿ ಅವ್ರ ಕಡೆಯಿಂದ ಆ ಮುಂದಿನ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಿಸ್ತಾನೆ. ನಮಗೆ ನಮ್ಮ ಸುತ್ತಮುತ್ತ ಇದ್ದವ್ರ ಬಗ್ಗೆ ಕಾಳಜಿ ಇರಬಾರ್ದು ಅಂತಲ್ಲ, ಕಾಳಜಿ ಇರುವುದು ಬೇರೆ. ಅನೇಕ ಕಡೆ ನಾವು ಬಾಯಿ ಚಪಲಕ್ಕಾಗಿ ಅವರಿವರನ್ನ ನಿಂದಿಸಿ ಅವ್ರು ಮಾಡುವಂಥ ಕರ್ಮವನ್ನು ಕೆಲವು ಬಾರಿ ನಿಂದಿಸ್ತೀವಿ, ಅವ್ರ ಪ್ರಯತ್ನಗಳನ್ನ ಕೆಲವು ಬಾರಿ ನಿಂದಿಸ್ತೀವಿ. ಇಂಥದ್ದೇನೇನೋ ನಾವು ಅಪಚಾರಗಳನ್ನ ಮಾಡಿಬಿಡ್ತೇವೆ. ಅಂಥ ಅಪಚಾರಗಳಿಂದ ನಾವು ದೂರ ಇರಬೇಕು. ಒಂದು ಬಾರಿ ಚರ್ಚೆ ಮಾಡುವಾಗ ಇಂಥದ್ದೊಂದು ವಿಷಯ ಅಲ್ಲಿ ಗಮನಕ್ಕೆ ಬಂದಿತ್ತು. ಹರಿಕಥೆ ಇತ್ಯಾದಿಗಳನ್ನು ಕೇಳಿದಾಗ ವ್ಯಕ್ತಿಗೆ ತುಂಬ ಭಾವಪರವಶ ಆಗುವಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾನೆ ಕೆಲವನು. ಹಾಗೆ ಭಾವಪರವಶ ಆಗದೆ ಹೋದರೂ ಕೂಡ ಭಕ್ತಿ ಉಳ್ಳವರಾಗಿರ್ತಾರೆ ಇನ್ನು ಕೆಲವರು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನ ತಿಳಿಸ್ತಾರೆ. ಅಂತ ಅನೇಕ ಥರದ ಸಾಧಕರಿದ್ದಾರೆ. ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯ, ಅಲ್ಲಿ 40ನೇ ಶ್ಲೋಕ, ಅದು ಜಾಯಂತೇಯೋಪಾಖ್ಯಾನ. ನಿಮಿರಾಜನಿಗೆ ಕವಿ ಎನ್ನುವಂಥ ಮುನಿ ಹೇಳುವಂಥ ಕೆಲವು ಮಾತುಗಳು. ಇವಂ ವೃತಶ್ಚ ಪ್ರಿಯನಾಮ ಕೀರ್ತ್ಯ ಜಾತಾನುರಾಗೋ ಧೃತಚಿತ್ತ ಉಚ್ಚೈಹಿ ಅಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯ ಅಂತ ಅಲ್ಲಿ ಬರುವ ಶ್ಲೋಕ. ವಿಷಯದ ಬಗ್ಗೆ ತಿರಸ್ಕಾರ ಹೊಂದುತ್ತಾನೆ ಭಕ್ತ. ಭಗವಂತನ ನಾಮ ಸಂಕೀರ್ತನವನ್ನು ಕೇಳ್ತಾನೆ, ಅವರಲ್ಲಿ ಅನುರಾಗ ಹೊಂದುತ್ತಾನೆ ಭಗವಂತನಲ್ಲಿ. ಭಗವಂತನ ಸಾನ್ನಿಧ್ಯದ ಅನುಭವದಿಂದ ಆತ ತನ್ನಲ್ಲೇ ಮಗ್ನನಾಗಿಬಿಟ್ಟಿರ್ತಾನೆ. ಆಗ ಅವನು ಆನಂದ ಭಾಷ್ಪವನ್ನು ಸುರಿಸ್ತಾನಂತೆ. ಕೆಲವು ಬಾರಿ ಭಗವಂತನ ಹೆಸರು ಹಿಡಿದು ಜೋರಾಗಿ ಉತ್ಕಂಠೆಯಿಂದ ಕೂಗಿಕೊಳ್ತಾನೆ, ಹಾಡ್ತಾನೆ, ಕುಣಿತಾನೆ. 15 ಜನರಿಗಿಂತ ಆತ ವಿಚಿತ್ರವಾಗಿ ವರ್ತಿಸ್ತಾನೆ. ಅದನ್ನೇ ದಾಸರು ಹುಚ್ಚು ಹಿಡಿದೇನೆಗೆ ಅಚ್ಯುತನ ಹುಚ್ಚು ಅಂತ ಹೇಳಿರುವ ಮಾತು. ಕೇಚಿದ್ ಉನ್ಮಾದೋದ್ಭಕ್ತಾ ಬಾಹ್ಯಲಿಂಗ ಪ್ರದರ್ಶಕಾ ಕೇಚಿದ್ ಅಂತರ್ಭಕ್ತಾ ಸ್ಯು ಕೇಚಿಚ್ಚೈವ ಉಭಯಾತ್ಮಕಾ ಮುಖಪ್ರಸಾದ ತದ್ದಾರ್ಢ್ಯಾಚ್ಚ ಭಕ್ತಿರ್ಜ್ಞೇಯ ನಚಾನ್ಯತಃ ಅಂತ ವರಾಹ ಪುರಾಣದ ಮಾತನ್ನ ಆಚಾರ್ಯರು ಅಲ್ಲಿ ಉದ್ಧರಿಸ್ತಾರೆ.
ಕೆಲವು ಭಕ್ತರು ಹುಚ್ಚರಂತೆ ಭಕ್ತಿಯ ಬಾಹ್ಯ ಚಿಹ್ನೆಗಳನ್ನು ಪ್ರದರ್ಶಿಸ್ತಾರಂತೆ. ಅವ್ರಿಗೆ ಯಾವುದೋ ಹರಿಕಥೆಯೋ ಮತ್ತಾವುದೋ ಸಂದರ್ಭವೋ ಭಗವಂತನ ಲೀಲೆಗಳನ್ನು ಪ್ರವಚನದಲ್ಲಿ ಕೇಳುವಾಗ ಬಹಳ ಆನಂದ ಆಗಿ ಬಾಹ್ಯ ಚಿಹ್ನೆಗಳನ್ನು ಪ್ರದರ್ಶಿಸ್ತಾರೆ. ಕೆಲವರು ಅಂತರಂಗದ ಭಕ್ತರಿರ್ತಾರೆ, ಕೆಲವರು ಎರಡೂ ರೀತಿ ಇರ್ತಾರೆ. ಕೆಲವು ಬಾರಿ ಬಾಹ್ಯ ಲಕ್ಷಣಗಳನ್ನು ಪ್ರದರ್ಶಿಸ್ತಾರೆ, ಕೆಲವು ಬಾರಿ ಅವರು ಪ್ರದರ್ಶಿಸುವುದಿಲ್ಲ. ಹಾಗಾದ್ರೆ ಭಕ್ತರನ್ನು ತೀರ್ಮಾನ ಮಾಡುವುದು ಹೇಗೆ ಅಂದ್ರೆ, ಮುಖದಲ್ಲೊಂದು ಪ್ರಸನ್ನತೆ, ಅದ್ಭುತವಾದಂತಹ ಪ್ರಸನ್ನತೆ, ಶಾಂತ ಮನೋಭಾವ, ದೈವಿಕ ಕಳೆ ಆತನಲ್ಲಿ ಏನಾದರೂ ಕಂಡು ಬಂದ್ರೆ ಅದನ್ನ ಆತ ಭಗವದ್ಭಕ್ತ ಅನ್ಬೇಕು. ಅದು ಭಗವದ್ಭಕ್ತಿಯ ಲಕ್ಷಣ ಅಂತ ಪರಿಗಣಿಸ್ಬೇಕು. ಮತ್ತೆ ದಾರ್ಢ್ಯಾಚ್ಯ, ಭಗವಂತನನ್ನು ಎಂಥ ಆಪತ್ತಿನಲ್ಲೂ ಕೂಡ ಮರೆಯದೇ ಇರುವಂತಹ ಒಂದು ದಾರ್ಢ್ಯ. ಅಂಥ ದಾರ್ಢ್ಯ ಇದ್ದರೆ ಆತ ಭಗವದ್ಭಕ್ತ ಅನ್ಲಿಕ್ಕೆ ಬಾಹ್ಯ ಲಕ್ಷಣಗಳಿವೆ ಅದನ್ನು ತಿಳ್ಕೊಳ್ಳಿಕ್ಕೆ. ಆದ್ರಿಂದ ಭಾವಪರವಶ ಆಗುವಂತಹ ಸನ್ನಿವೇಶಗಳಲ್ಲಿ ಒಬ್ಬ ಯಾರಾದರೂ ಭಾವಪರವಶನಾದರೆ ಅವನನ್ನ ಉಳಿದವರು ಹಾಸ್ಯ ಮಾಡಬೇಕಾಗಿಲ್ಲ. ನೀವು ತುಂಬ ಭಾವುಕ ಸ್ವಭಾವದವರು ಅಂತ ಯಾರು ಅವರನ್ನ ಹಾಸ್ಯಕ್ಕೆ ಗುರಿ ಮಾಡಬೇಕಾಗಿಲ್ಲ. ಇನ್ನು ಕೆಲವರು ಅಂಥ ಸನ್ನಿವೇಶಗಳಲ್ಲಿ ಕೂಡ ಭಾವಪರವಶರಾಗದೆ ಹೋದರೆ, ಸ್ಥಿರಚಿತ್ತರಾಗಿದ್ದರೆ ಅವರನ್ನ ಮತ್ತಾರೋ ಒಬ್ರು ಕೂಡ ನಿಮಗೇನು ಭಾವನೆಗಳಿಲ್ವಲ್ಲ ಅಂತ ಅವ್ರನ್ನ ಯಾರು ಹಾಸ್ಯ ಮಾಡಬೇಕಾಗಿಯೂ ಇಲ್ಲ. ಯಾರಿಗೆ ಗೊತ್ತು ಯಾವ ಭಾವಿಯಲ್ಲಿ ಯಾವ ಹಾವಿರ್ತದೋ, ಯಾವ ಹುತ್ತದಲ್ಲಿ ಯಾವ ಹಾವಿರ್ತದೋ. ಬಹುರತ್ನ ವಸುಂಧರ, ಭೂಮಿ ಬಹಳ ದೊಡ್ಡದಿದೆ, ಅನೇಕ ರತ್ನಗಳಿವೆ, ಅದರಲ್ಲಿ ರತ್ನದಂಥ ಭಕ್ತರಿದ್ದಾರೆ. ಒಬ್ಬ ಇವತ್ತು ತುಂಬ ಬರಡಾದಂಥ ಜೀವನವನ್ನು ನಡೆಸ್ತಾ ಇರಬಹುದು, ಅವನದೇನು ವಿಶೇಷ ಸಾಧನೆ ಕಾಣದೇ ಇರಬಹುದು. ಆದರೆ ಮುಂದೆ ಯಾವುದೋ ಜನ್ಮದಲ್ಲಿ ತನ್ನನ್ನು ಅಪಹಾಸ್ಯ ಮಾಡಿದವರೆಲ್ಲರನ್ನೂ ಮೀರಿಸಿದಂಥ ವಿಶೇಷವಾದಂಥ ಸಾಧನೆಯನ್ನ ಆತ ಮಾಡಿಬಿಡಬಹುದು. ನನಗೆ ಅನೇಕ ಬಾರಿ ಅನಿಸ್ತಿರ್ತದೆ. ಕೆಲವು ಬಾರಿ ಕೆಲವು ಪ್ರದೇಶಗಳಲ್ಲಿ ಬಾವಿ ತೋಡ್ಲಿಕ್ಕೆ ಹೋದಾಗ ಕೆಲವೇ ಅಡಿಗಳು ತೋಡಿದ ಮಾತ್ರಕ್ಕೆ ನೀರು ಬಂದುಬಿಡ್ತದೆ. ಇನ್ನು ಕೆಲವು ಪ್ರದೇಶಗಳಲ್ಲಿ 100 ಅಡಿ ತೋರಿದರೂ ಕೂಡ ನೀರು ಬರದೇ ಇರಬಹುದು. ಬೇಗ ಎಲ್ಲಿ ನೀರು ಬಂದಿದೆ ಆ ಪ್ರದೇಶದವರು ನೀರು ಬರದೇ ಇರುವಂತಹ ಪ್ರದೇಶದವರನ್ನ ಅಪಹಾಸ್ಯ ಮಾಡ್ಲಿಕ್ಕೆ ಬರ್ತದ. ನೀರು ಯಾಕೆ ಬಂದಿಲ್ಲ, ಅಲ್ಲಿ ನೀರೇ ಇಲ್ಲವೋ, ಅಥವಾ ಇನ್ನೂ ಬಹಳ ಆಳದವರೆಗೆ ಅದನ್ನ ಅಗೆದಾಗ ಮಾತ್ರ ನೀರು ಬರ್ತದ, ಇದನ್ನು ನಾವು ತಿಳಿಯುವುದು ಹೇಗೆ? ಬೇಗ ನೀರು ಬಂದು ಅದು ಬೇಗ ಖಾಲಿ ಆಗುವ ಪರಿಸ್ಥಿತಿ ಇದ್ದರೆ ಅಂಥದ್ರಿಂದ ಅಂಥ ನೀರಿನಿಂದ ಹೆಚ್ಚು ಉಪಯೋಗ ಇಲ್ಲ. ಕೆಲವರದು ಮನೆ ಬಾವಿ, ಆಯಾ ಮನೆಯವರಿಗೆ ಮಾತ್ರ ಸಾಕಾಗುವಷ್ಟು ನೀರನ್ನು ಪೂರೈಕೆ ಮಾಡ್ತಿರ್ತವೆ ಆ ಬಾವಿಗಳು. ಕೆಲವರು ಊರ ಬಾವಿಗಳು, ಊರವರಿಗೆಲ್ಲ ನೀರು ಪೂರೈಕೆ ಮಾಡುವಂಥ ಬಾವಿ ಅಂತ ವ್ಯಕ್ತಿತ್ವದವರು ಕೆಲವರು. ನದಿಯಂತೆ ಸಮಾಜಕ್ಕೆಲ್ಲ ಸುತ್ತಮುತ್ತಲಿನ 10 ಊರುಗಳಿಗೆ ನೀರನ್ನು ಪೂರೈಕೆ ಮಾಡುವಂತಹ ಶಕ್ತಿ ಇರುವ ಬಾವಿಗಳಂತೆ ಇನ್ನು ಕೆಲವರು. ಯಾರ್ದು ಹೇಗೆ ಅಂತ ನಮಗೇನು ತಿಳಿಯುತ್ತದೆ? ಎಲ್ಲವೂ ಭಗವಂತನಿಗೆ ತಿಳಿಯುತ್ತದೆ. ಅದರಿಂದ ಯಾರು ಅಹಂಕಾರ ಪಡಬಾರದು, ಮತ್ತೊಬ್ಬರನ್ನ ಅಪಹಾಸ್ಯಕ್ಕೆ ಗುರಿ ಮಾಡಬಾರ್ದು ಕೂಡ. ಗೀತಾ ತಾತ್ಪರ್ಯದ ಮತ್ತೊಂದು ಕಡೆ ಆಚಾರ್ಯರು ಮತ್ತೊಂದು ಸಾಧನ ವರ್ಗದವನ್ನು ಹೇಳ್ತಾರೆ. ಅದು ಕೂಡ ಜ್ಞಾನ ಮಾರ್ಗದವರು ಉತ್ತಮರು, ಯೋಗ ಮಾರ್ಗದವರು ಅವರಿಗಿಂತ ಕಡಿಮೆಯವರು ಅಂತ ಅಲ್ಲಿ ಬರುವ ತಾತ್ಪರ್ಯ. ಸಂಪೂರ್ಣಾನಾಂ ಭವೇನ್ ಮೋಕ್ಷೋ ವಿರಕ್ತಿ ಜ್ಞಾನ ಭಕ್ತಿವಿಹಿ ನಿಯಮೇನ ತಥಾಪಿ ಈರಜಯಾದೇ ಸಂಪತ್ಯ ಕಿಂಚಿತ ಈಶದ ಪ್ಯಾಪ್ಯತೆ ಮುಕ್ತಿ ಅಂತ. ಜ್ಞಾನಭಕ್ತಿ ವೈರಾಗ್ಯಗಳಿಂದ ಸಂಪನ್ನರಾದವರಿಗೆ ಮುಕ್ತಿ ಆಗೇ ಆಗ್ತದೆ, ಅದ್ರ ಬಗ್ಗೆ ಸಂಶಯವೇ ಇಲ್ಲ. ಆದರೆ ಜ್ಞಾನಭಕ್ತಿ ವೈರಾಗ್ಯದ ಮಾರ್ಗವನ್ನು ಹಿಡಿದವರಿಗೆ ವಿಳಂಬ ಆಗ್ತದೆ. ಆದರೆ ಅಲ್ಲಿ ಸಿಗುವಂಥ ಸುಖ ಹೆಚ್ಚಿನದು, ದೊಡ್ಡ ಮುಕ್ತಿ, ಸುಖವೂ ಹೆಚ್ಚಿನದು. ತಥಾಪಿ ಈರಜಯಾದಿಯುತ ಯೋಗಿನಾಂ, ಪ್ರಾಣಾಯಾಮ ಯೋಗ ಇತ್ಯಾದಿಗಳನ್ನು ಮಾಡಿ ಯಾರು ಮನಸ್ಸನ್ನು ನಿಗ್ರಹದಲ್ಲಿಟ್ಕೊಂಡು ಭಗವಂತನನ್ನು ತಲುಪ್ತಾರೆ, ಕಿಂಚಿತ ಈಶದಪ್ಪಿ ಆಪ್ಯತೆ ಮುಕ್ತಿ, ಸ್ವಲ್ಪ ಅವರಿಗೆ ಬೇಗವೂ ಕೂಡ ಮುಕ್ತಿ ಸಿಗ್ತದಂತೆ. ವಶ್ಯತ್ವಾತ್ ಮನಸ್ಸಸ್ತ್ವೀಶತ್ ಪೂರ್ವಮಪ್ಯಾಪ್ಯತೆ ಧ್ರುವಂ. ಪ್ರಾಣಾಯಾಮ ಯೋಗ ಇತ್ಯಾದಿಗಳ ಮೂಲಕ ಮನಸ್ಸು ಹತೋಟಿಗೆ ಬರುವುದರಿಂದ
ಜ್ಞಾನ ಮಾರ್ಗವನ್ನು ಹಿಡಿದವರಿಗಿಂತ ಪೂರ್ವಮೇವ ಬೇಗನೆ ಮುಕ್ತಿ ಸಿಗಬಹುದು. ಇದು ವ್ಯಾಸಯೋಗ ಅನ್ನುವ ಗ್ರಂಥದ ಮಾತು. ಆದರೆ ಜ್ಞಾನ ಮಾರ್ಗವನ್ನು ಹಿಡಿದವರಿಗೆ ಮೋಕ್ಷ ವಿಳಂಬ ಆದರೂ ಕೂಡ ಅಲ್ಲಿ ಸುಖ ಹೆಚ್ಚು. ಏತು ತದ್ಭಾವಿತಾ ಲೋಕೆ ಏಕಾಂತಿತ್ವ ಸಮಾಶ್ರಿತಾ ಏತದ್ ಅಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ. ಏಕಾಂತ ಭಕ್ತರಾದವರಿಗೆ, ಜ್ಞಾನ ಮಾರ್ಗವನ್ನೇ ಹೆಚ್ಚು ಅವಲಂಬಿಸಿದವರಿಗೆ ಏತದ್ ಅಭ್ಯಧಿಕಂ, ಈ ಮುಕ್ತಿ ಅಂತ ಅನ್ನೋದು ಇನ್ನೂ ದೊಡ್ಡದು, ಅಲ್ಲಿ ಸಿಗುವಂಥ ಸುಖವೂ ದೊಡ್ಡದು ಅಂತ ಮೋಕ್ಷ ಧರ್ಮದ ಮಾತನ್ನು ಕೂಡ ಅಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ಜ್ಞಾನ ಮಾರ್ಗ ಅಂತ ಅನ್ನೋದು ಬಹಳ ದೊಡ್ಡದು, ಅದ್ರ ಬಗ್ಗೆ ಏನೂ ಸಂಶಯವಿಲ್ಲ. ಆದರೆ ಆ ಮಾರ್ಗ ಎಲ್ಲರದೂ ಅಲ್ಲ. ಕೆಲವ್ರದ್ದು ಯೋಗ ಮಾರ್ಗ, ಕೆಲವ್ರದ್ದು ಕೇವಲ ಶ್ರವಣ ಮಾರ್ಗ, ಕೆಲವ್ರದ್ದು ಕೇವಲ ಅಲ್ಪ ಮಾತ್ರ ತಿಳಿದು ಮುಕ್ತರಾಗುವಂಥ ಮಾರ್ಗ ಇನ್ನು ಕೆಲವ್ರದ್ದು. ಅಂತೂ ನಭಃ ಪತಂತಿ ಆತ್ಮಸಮಂ ಪತತ್ರಿಣಃ. ಪ್ರತಿಯೊಂದು ಪಕ್ಷಿಯೂ ಕೂಡ ತನಗೆಷ್ಟು ಸಾಧ್ಯವೋ ಅಷ್ಟು ಆಕಾಶದಲ್ಲಿ ಹಾರ್ತದೆ. ಹಾರದೇ ಇದ್ರೆ ಅದು ಪಕ್ಷಿ ಅಲ್ಲ ಅಂತಲ್ಲ, ಅನೇಕ ಪಕ್ಷಿಗಳಿವೆ. ಕೆಲವು ಪಕ್ಷಿಗಳು ಉಷ್ಟ್ರ ಪಕ್ಷಿ ಮೊದಲಾದದ್ದು ಅವಕ್ಕೆ ಬಹಳ ಹಾರ್ಲಿಕ್ಕೆ ಬರೋದಿಲ್ಲ. ಅವು ಒಂದೆರಡು ಹೆಜ್ಜೆಗಳು ಮಾತ್ರ ಹಾರ್ತವಷ್ಟೇ, ಆದರೂ ಅವು ಪಕ್ಷಿಗಳೇ. ಜಗತ್ತಿನಲ್ಲಿ ನಾವು ಇದನ್ನು ನೋಡಿದ್ದೇವೆ. ಇಲ್ಲಿಂದ ಒಂದೆರಡು ಮೈಲುಗಳು ಮಾತ್ರ ಹಾರುವ ಶಕ್ತಿ ಇದ್ದದ್ದು ಕೆಲವು, 100 ಮೈಲುಗಳನ್ನ ಅಷ್ಟೇ ಸ್ಟ್ರೆಚ್ ಹಾರುವ ಶಕ್ತಿ ಇರುವಂಥವು ಇನ್ನು ಕೆಲವು ಪ್ರಾಣಿಗಳು. ಎತ್ತರ ಹಾರಲಿಕ್ಕೆ ಶಕ್ತಿ ಕೆಲವಕ್ಕಿವೆ. ಅಷ್ಟು ಎತ್ತರಕ್ಕೆ ಹೋಗದೇ ಇದ್ರೂ ಕೂಡ ಕೆಲವೇ ಸ್ವಲ್ಪವೇ ಎತ್ತರ ಸ್ವಲ್ಪವೇ ದೂರವನ್ನು ಕ್ರಮಿಸುವ ಶಕ್ತಿ ಇದ್ರೂ ಕೂಡ ಅವು ಪಕ್ಷಿಗಳೇ. ಜೀವನೂ ಒಂದು ಪಕ್ಷಿಯೇ. ಹೌದು, ದ್ವಾಸಪರ್ಣ ಸವಿಜಾ ಸಖಾಯ ಸಮಾನಂ ವೃಕ್ಷಂ ಪರಿಷತ್ಸ್ವ ಜಾತೆ. ಜೀವನ ಒಂದು ಪಕ್ಷಿ ಅಂತಲೇ ಶಾಸ್ತ್ರ ಹೇಳಿದೆ. ಕಿಂತು ಕೇವಲಯ ಭಕ್ತ್ಯ ಹಿ ಆತ್ಮಜ್ಞಾನಾನುರೂಪತಃ ಯಸ್ತೋಷ್ಯತಿ ಸದಾ ವಿಷ್ಣು ತಸ್ಯ ತುಷ್ಟೋ ಭವೇದ್ಧರಿ ಅಂತ ಅನುವ್ಯಾಖ್ಯಾನ ಹೇಳ್ತದೆ. ನಿಶ್ಚಿತೆಯ ಭಕ್ತ್ಯ, ನಿಶ್ಚಿತವಾದ ಭಕ್ತಿ ಬೇಕು, ದೃಢವಾದ ಭಕ್ತಿ ಬೇಕು. ಆತ್ಮಜ್ಞಾನಾನುರೂಪತಃ, ತನಗೆ ಏನನ್ನು ತಿಳಿಲಿಕ್ಕೆ ಸಾಧ್ಯವೋ ಅಷ್ಟನ್ನು ತಿಳಿಯುವಂಥ ಪ್ರಯತ್ನ ಅಂತ ತಿಳಿಯುವ ಬರಬೇಕು. ಇದರ ಮೂಲಕ ಭಗವಂತನನ್ನು ಯಾರು ಆರಾಧಿಸ್ತಾನೋ ಅವನಿಗೆ ಭಗವಂತ ಖಂಡಿತವಾಗಿಯೂ ಒಲಿದೇ ಒಲಿತಾನೆ. ಸಕಲ ಸಂಗತಿಗಳನ್ನು ಕೂಡ ತಿಳಿದೇ ತೀರ್ತೇನೆ ಅನ್ನುವಂಥ ಪ್ರಯತ್ನ ಬೇಡ, ಅದು ಆಗುವ ಮಾತು ಅಲ್ಲ. ಆಸಕ್ತಿ ಇದ್ದರೆ ಪ್ರಯತ್ನ ಮಾಡಬೇಕು. ಅದೊಂದು ವೇಳೆ ಆಗದೆ ಹೋದರೂ ಕೂಡ ಅಂಥವನು ಆತಂಕಕ್ಕೇನೂ ಒಳಗಾಗಬೇಕಾಗಿಲ್ಲ. ಹೀಗೆ ಸಣ್ಣ ಮಟ್ಟದ ಸಾಧಕರನ್ನು ದೊಡ್ಡ ಮಟ್ಟದ ಸಾಧಕರನ್ನು ಶಾಸ್ತ್ರ ಸಮಾನವಾಗಿ ಉತ್ತೇಜಿಸಿದೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂಧರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಹೇಳ್ತದೆ ಗೀತಾ ತಾತ್ಪರ್ಯ. ಒಂದು ಕಡೆ ಗೀತಾ ಭಾಷ್ಯ ಅಥವಾ ಗೀತಾ ತಾತ್ಪರ್ಯ. ಒಂದೇ ಒಂದು ಸಂಗತಿಯನ್ನ, ಸಂಧ್ಯಾವಂದನೆಯೋ ಬ್ರಹ್ಮಯಜ್ಞವೋ ಯಾವುದೋ ಒಂದು ಸಂಗತಿಯನ್ನ, ಮತ್ತೆ ಶಾಸ್ತ್ರದಲ್ಲಿರುವಂತಹ ಅನೇಕ ವರ್ಣನೆಗಳು, ಇದರ ಅಂತರಾರ್ಥ ಏನು, ಇದರದ್ದು ಸಂಕೇತ ಏನು, ಇದನ್ನ ಆ ಸ್ಥೂಲ ಅರ್ಥದಲ್ಲೇ ತಗೊಳ್ಬೇಕಾ ಅಥವಾ ಇದಕ್ಕೊಂದು ಏನಾದ್ರು ಬೇರೆ ಅರ್ಥ ಇದೆಯಾ, ಇದು ಯಾವುದೂ ಕೂಡ ನಮಗೆ ಅನೇಕ ಬಾರಿ ಗೊಂದಲಕ್ಕೆ ಕಾರಣ ಆಗಿಬಿಡ್ಬೋದು. ತೀರ್ಮಾನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕೆಲವು ಬಾರಿ ಕೆಲವರು ಅವಸರ ಮಾಡಿ ತಪ್ಪು ತೀರ್ಮಾನವನ್ನು ತಗೊಳ್ಬಹುದು. ಇನ್ನು ಕೆಲವರು ಅವಸರ ಮಾಡಿದ್ರು ಕೂಡ ಸರಿಯಾದ ತೀರ್ಮಾನವನ್ನೇ ತಗೊಳ್ಬಹುದು. ಅದೆಲ್ಲವೂ ಅವರವರ ಯೋಗ್ಯತೆಯನ್ನೇ ಹೊಂದಿಕೊಂಡಿದೆ. ಅಂತೂ ತೀರಾ ಸಣ್ಣ ಸಂಗತಿಯನ್ನು ಕೂಡ ತಾರತಮ್ಯ ಮೊದಲಾದ ವಿಶೇಷ ರಹಸ್ಯಗಳು, ಸಾಂಕೇತಿಕ ಕಥೆಗಳು, ಮತ್ತೆ ಕರ್ಮಗಳು, ಇವೆಲ್ಲವನ್ನೂ ಕೂಡ ನಮಗೆ ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ. ಒಂದೇ ಒಂದು ಸಂಗತಿಯನ್ನು ಪೂರ್ಣವಾಗಿ ತಿಳಿಯೋದು ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ನಮಗೆ ತಿಳಿದೇ ಇರಬೇಕು. ಸರ್ವಜ್ಞನಾಗಿದ್ದರೆ, ನಮ್ಮ ಮಟ್ಟಿನ ಸರ್ವಜ್ಞತ್ವ ನಮಗೆ ಬಂದರೆ ಆಗ ನಮಗಿದೆಲ್ಲವನ್ನು ಕೂಡ ತಿಳಿಯುವುದು ಸಾಧ್ಯ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಆದ್ದರಿಂದ ನಿಮಗೆ ಯೋಗ್ಯತೆ ಇದ್ದರೆ ಎಲ್ಲವನ್ನೂ ತಿಳಿಯುವ ಇಚ್ಛೆ ಮಾಡ್ರಿ, ಪ್ರಯತ್ನವನ್ನು ಕೂಡ ಮಾಡ್ರಿ. ಆತ್ಮಾವಾರೇ ದ್ರಷ್ಟವ್ಯ, ಎಲ್ಲವನ್ನೂ ಓದ್ರಿ, ಆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಿರಿ. ಶ್ರೋತವ್ಯ, ಅದಕ್ಕಾಗಿ ಶ್ರವಣ ಮಾಡ್ರಿ, ಮನನ ಮಾಡಿರಿ, ಧ್ಯಾನ ಮಾಡಿರಿ. ಅಷ್ಟೆಲ್ಲ ಮಾಡಿದಾಗ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಸರ್ವಾಘಗ್ಗು
ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಥವಾ ದೃಷ್ಟಯೇ ಆತ್ಮನೀಶ್ವರೆ. ನಮ್ಮ ಎಲ್ಲ ಸಂಶಯಗಳು ಕೂಡ, ತುಂಬ ದೊಡ್ಡ ಮಟ್ಟದ ಸಾಧಕನ ಜಿಜ್ಞಾಸುವಿನ ಸಂಶಯಗಳು ಕೂಡ ಈಗೇನು ಪರಿಹಾರ ಕಾಣೋದಿಲ್ಲ. ಭಗವಂತನನ್ನು ಕಂಡಾಗ ವಿದ್ಯತೆ ಹೃದಯ ಗ್ರಂಥಿ, ನಮ್ಮ ಹೃದಯದ ಗಂಟು ಒಡಿತದಂತ. ಹೃದಯದ ಗಂಟು ಹೊಡಿತದೆ. ಛಿದ್ಯಂತೆ ಸರ್ವ ಸಂಶಯಾ, ನಮ್ಮೆಲ್ಲ ಸಂಶಯಗಳು ಕೂಡ ಪರಿಹಾರ ಕಾಣ್ತವೆ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಅವನ ಸಂಚಿತ ಕರ್ಮಗಳೆಲ್ಲವೂ ನಷ್ಟ ಆಗಿ ಹೋಗ್ತವೆ. ಪ್ರಾರಬ್ಧ ಕರ್ಮವನ್ನು ಅನುಭವಿಸುವುದು ಮಾತ್ರ ಅವನಿಗೆ ಬಾಕಿ ಉಳಿದಿರ್ತದೆ. ತಸ್ಮಿನ್ ದೃಷ್ಟೇ ಪರಾವರೆ, ಆ ಪರಾವರನಾದ ಸರ್ವೋತ್ತಮನಾದ ಭಗವಂತನನ್ನು ತಿಳಿದಾಗ, ಅಥವಾ ದೃಷ್ಟಯೇವ ಆತ್ಮನಿ ಈಶ್ವರೆ, ತನ್ನೊಳಗೆ ಹೃದಯದಲ್ಲಿ ಭಗವಂತನನ್ನು ಕಂಡಾಗ ಅವನಿಗೆ ಇವೆಲ್ಲವೂ ಸಾಧ್ಯ ಆಗ್ತದೆ. ಸಂಶಯಗಳು ಪರಿಹಾರ ಆಗುವುದು ಕೂಡ ಈಗಿನ ಅವಸ್ಥೆಯಲ್ಲಿ ಅಲ್ಲ. ಎಲ್ಲ ಸಂಶಯಗಳು ಈಗ ಪರಿಹಾರ ಕಾಣೋದಿಲ್ಲ. ಎಲ್ಲ ಸಂಶಯಗಳನ್ನು ಪರಿಹರಿಸಿಕೊಂಡೇ ಸಾಧನೆಯನ್ನು ಮುಂದುವರಿಸ್ತೇನೆ ಅನ್ನುವಂತೇನು ಕೂಡ ಇಲ್ಲ. ಸಾಧನೆಯನ್ನು ಹಾಗೆ ಮುಂದುವರಿಸ್ತಾ ಇರಬೇಕು. ಆಗ ನಮ್ಮ ಯೋಗ್ಯತೆಗೆ ತಕ್ಕಂಥ ಒಂದು ಜ್ಞಾನವನ್ನು ಕೊಡುವ ವ್ಯವಸ್ಥೆಯನ್ನು, ಅದಕ್ಕೆ ಬೇಕಾದಂಥ ವಾತಾವರಣವನ್ನು, ಗುರುವನ್ನು ಭಗವಂತ ವ್ಯವಸ್ಥೆ ಮಾಡ್ತಾನೆ. ಅಜಾನತಾ ಕೃತಂ ತ್ಯಕ್ತಂ ನ ದೋಷಾಯ ಭವಿಷ್ಯತೆ, ಜನ್ಮಾದಿ ಪ್ರಥಮೇವ ಸ್ಯಾತ್ ಅತ್ಯಾಗೆ ಪುನರೇವತ್ತು. ಜ್ಞಾನವಿಲ್ಲದ ಕಾರಣದಿಂದಾಗಿ, ಅಜ್ಞಾನದಿಂದಾಗಿ ಯಾವುದೋ ಒಂದನ್ನು ತಪ್ಪು ಮಾಡಿದೆವು, ಅಥವಾ ಮಾಡಬೇಕಾದ ಯಾವುದೋ ಒಂದನ್ನು ಮಾಡಲಿಲ್ಲ. ಅದಕ್ಕೆ ಬಹಳ ಪಾಪ ಏನಿಲ್ಲ, ಇದೇ ಪಾಪ. ಆದರೆ ಆ ಜೀವನ ಸಾತ್ವಿಕ ಸ್ವಭಾವವನ್ನು ಭಗವಂತ ಪರಿಗಣಿಸ್ತಾನೆ. ಪರಿಗಣಿಸಿ ಕ್ಷಿಪ್ರಂಚ ಜ್ಞಾಪಯತ್ಯೇವ ಭಗವಾನ್ ಸ್ವಯಮೇವತ್ತು, ಭಗವಂತ ತಾನೇ ಆತನಿಗೆ ಸಾಧನೆಯ ಮಾರ್ಗವನ್ನು ತಿಳಿಸ್ತಾನೆ. ಇದು ಜನ್ಮಾಂತರೇ ಸ್ವೀಯ, ಹಿಂದಿನ ಜನ್ಮಗಳಲ್ಲಿ ಈ ಸಾಧಕನಾದವನು ತನ್ನ ಸಾಧನೆಗೆ ಅನುಗುಣವಾಗಿ ಭಗವಂತನನ್ನ ಅಷ್ಟು ಆಳವಾಗಿ ಭಜಿಸಿದ್ದರೆ, ಒಟ್ಟಾರೆ ಆತ ಸಾತ್ವಿಕನಾಗಿದ್ದರೆ ಅಂತ ಅದರ ಅರ್ಥ. ಅಂತ ಸಾತ್ವಿಕನಾಗಿದ್ದ ಹೌದಾದರೆ ಆತನನ್ನು ಭಗವಂತ ಖಂಡಿತವಾಗಿಯೂ ಉದ್ಧರಿಸ್ತಾನೆ. ನಿಮಿತ್ತೀಕೃತ, ಸ್ವಯಮೇವ ತಾನೇ ತಿಳಿಸ್ಬೋದು ಭಗವಂತ, ಅಥವಾ ನಿಮಿತ್ತೀಕೃತ್ಯ ಕಂಚನ, ಯಾರೋ ಒಬ್ಬರನ್ನು. ನಾನು ಇದನ್ನು ವ್ಯಾಖ್ಯಾನಿಸುವುದು ಹೀಗೆ: ಯಾರೋ ಒಬ್ಬ ವಿದ್ವಾಂಸರು, ಒಬ್ಬ ಸನ್ಯಾಸಿ, ಒಬ್ಬ ಜ್ಯೋತಿಷಿ, ಒಬ್ಬ ಪುರೋಹಿತ ಅಂಥವನೊಬ್ಬನ ನಿಮಿತ್ತ ಮಾಡಿಕೊಂಡು ನಿಮಗೇನು ತಿಳಿಸ್ಬೇಕೋ ಅದನ್ನು ಭಗವಂತ ತಿಳಿಸ್ತಾನೆ ಅಂತ ಗೀತಾ ಪ್ರಸ್ಥಾನದ ಮಾತಿನ ಅರ್ಥ. ನಿತ್ಯ ಅಧ್ಯಾತ್ಮದಲ್ಲಿ ತೊಡಗಿರಬೇಕು ಸಾಧಕ ಅಂತ ನಾನು ಹೇಳಿದೆ. ಅದಷ್ಟೇ ಅಲ್ಲದೆ ಸಜ್ಜನರ ಸಂಪರ್ಕ ಮಾಡಬೇಕು ಅಂತ. ಸಜ್ಜನರ ಸಂಪರ್ಕ ಅಂತ ಅನ್ನೋದು ಸಾಧಕನ ವಿಘ್ನಗಳನ್ನೆಲ್ಲ ಪರಿಹರಿಸ್ತದೆ, ಮತ್ತೆ ಆತನಿಗೆ ಹೆಚ್ಚಿನ ಜ್ಞಾನ, ಹೆಚ್ಚಿನ ಮುಕ್ತಿ, ಸುಖ ಇತ್ಯಾದಿ ದೊರೆಯಲಿಕ್ಕೆ ಕಾರಣ ಆಗ್ತದೆ. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯವ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರ್ವರ. ಪೂರ್ಣ ಪ್ರಯತ್ನ ಮಾಡದೆ ಹೋದರೆ ನಮ್ಮ ಸ್ವರೂಪ ಅಂತ ಅನ್ನೋದು ಪೂರ್ಣವಾಗಿ ಅಭಿವ್ಯಕ್ತ ಆಗದೆ ಹೋಗಬಹುದು. ಅಭಾವೋ ಜನನಸ್ಯವ, ಅದರಿಂದ ಏನಾಗ್ತದೆ ಅಂದರೆ ಪುನರ್ಜನ್ಮ ಇರೋದಿಲ್ಲ, ಜಸ್ಟ್ ಮುಕ್ತಿ, ಜಸ್ಟ್ ಪಾಸ್ ಆದ ಅನ್ನುವಂತೆ ಒಂದು ಸಾಧಾರಣವಾದ ಮುಕ್ತಿ ಅವನಿಗೆ ದೊರೀತದಷ್ಟೇ. ಅಲ್ಪಯತ್ನದಿಂದ ಈ ಥರ ಆಗಿಬಿಡ್ತದೆ, ಮುಕ್ತಿ ಸಿಗ್ತದೆ, ಅದರ ಲಾಭ ಕಡಿಮೆ. ತಥೋ ವೃದ್ಧಿ ಹೇತೋ ಸತ್ಸಂಗತಿರ್ವರ. ಆದ್ದರಿಂದ ನಮ್ಮ ಪೂರ್ಣ ಸ್ವರೂಪ ಅನ್ನೋದು ವಿಕಸಿತ ಆಗಬೇಕು, ನಮ್ಮ ಹೂವು ಪೂರ್ಣ ಅರಳಬೇಕು ಅಂತಿದ್ರೆ ಸತ್ಸಂಗತಿಯನ್ನು ಮಾಡಬೇಕು, ಸಜ್ಜನರ ಸಂಪರ್ಕ ಮಾಡಬೇಕು. ನಾವು ಮಾಡುವ ಅನೇಕ ಪ್ರಯತ್ನಗಳಲ್ಲಿ ಇದೊಂದು ಬಹಳ ದೊಡ್ಡದು. ಅದು ನಮ್ಮ ಯಾವ ತರಗತಿಯವರು ನಾವು ಅಂತ ಇದ್ದೇವೋ ಅದಕ್ಕೆ ಬೇಕಾದಂಥ ಜ್ಞಾನವನ್ನು ಅದಕ್ಕೆ ಬೇಕಾದ ಜ್ಞಾನವನ್ನು ಗಳಿಸಲಿಕ್ಕೆ ಬೇಕಾದ ಪರಿಸರವನ್ನು ನಮಗೆ ಕೊಟ್ಟು ನಮ್ಮ ಅಂತರಂಗವನ್ನು ಶುದ್ಧ ಮಾಡಿ ನಮ್ಮನ್ನು ಉದ್ಧರಿಸ್ತದೆ. ದಂಭಂ ಮಹದುಪಾಶ್ರಯಾತ್ ಅಂತ ಹೇಳ್ತದೆ ಭಾಗವತ ಒಂದು ಕಡೆ. ದೊಡ್ಡವರನ್ನ ಸೇವಿಸಿದರೆ ನಮ್ಮಲ್ಲಿರುವ ಡಂಭಾಚಾರ ಎಲ್ಲ ಹೋಗ್ತದಂತೆ. ಸಾಧಕನಾದವನಿಗೆ ಡಂಭಾಚಾರ ಅಂತ ಅನ್ನೋದು ಬಹಳ ದೊಡ್ಡ ಒಂದು ಪ್ರತಿಬಂಧಕ. ಅವನು ಜ್ಞಾನಿಗಳನ್ನು ಆಶ್ರಯಿಸಿದರೆ ಆತನ ಡಂಭಾಚಾರ ಎಲ್ಲ ಪರಿಹಾರ ಕಾಣ್ತದೆ. ಸಜ್ಜನದ ಸಂಪರ್ಕ ಮತ್ತು ಗುರುವಿನ ಸಂಪರ್ಕ ಇದೆಲ್ಲ ಬಹಳ ಮಹತ್ವದ್ದು.
ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಇದ್ರ ಕುರಿತು ಅನೇಕ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಗುರುವಾದವನು ಅನೇಕ ಸಂಗತಿಗಳನ್ನು ನಮಗೆ ತಿಳಿಸ್ತಾನೆ. ಇದು ತಾದ್ರಂಗ್ ಗುರು ನಾಸ್ತಿ ಅಂತ ವಿಶಿಷ್ಟನಾದ ಗುರು ನಮಗೆ ಸಿಗದೆ ಹೋದ್ರೆ ಸತ್ಸಿದ್ಧಾಂತಾನುಸಾರೇಣ ನಿರ್ಣಯಜ್ಞಾತ್ ಸಮಾಚರೇತ್. ಬಹಳ ದೊಡ್ಡ ಸ್ವರೂಪ ಗುರು ಸಿಗದೆ ಇದ್ದರೆ, ಸ್ವರೂಪ ಗುರು ಸಿಗುವ ತನಕ ಒಬ್ಬ ಸಾಮಾನ್ಯ ಗುರುವನ್ನಾದರೂ ಅವಲಂಬಿಸಿ ಶಾಸ್ತ್ರಾದಿಗಳ ಶ್ರವಣಾದಿಗಳನ್ನು ಮಾಡಬೇಕು. ಅದನ್ನ ನಿಲ್ಲಿಸಬಾರ್ದು. ಅಭಾವೇ ನಿರ್ಣಯಜ್ಞಸ್ಯ ಸಚ್ಛಾಸ್ತ್ರಾಣ್ಯವ ಸರ್ವದಾ ಶೃಣುಯಾದ್ಯದಿ ಸಜ್ಞಾನ ಪ್ರಾಚುರ್ಯಂ ಉಪಲಭ್ಯತೆ. ನಮಗಿಂತ ಹೆಚ್ಚಿನ ಜ್ಞಾನ ಈ ವ್ಯಕ್ತಿಯಲ್ಲಿದೆ ಅಂತ ಕಂಡು ಬಂದ್ರೆ, ಅವನೇನು ಸರ್ವಜ್ಞನಲ್ಲದೆ ಇರಬಹುದು, ಸಕಲ ನಿರ್ಣಯಗಳು ಅವನಿಗೆ ಗೋಚರ ಅಲ್ಲದೇನೂ ಇರಬಹುದು, ಆದರೆ ಸಜ್ಞಾನ ಪ್ರಾಚುರ್ಯ, ನಮಗಿಂತ ಹೆಚ್ಚಿನ ಜ್ಞಾನ ಆತನಲ್ಲಿದೆ. ತಪ್ಪನ್ನ ಆತ ಯಾವಾಗಾದ್ರೂ ತಪ್ಪುಗಳನ್ನು ಆತನು ಹೇಳಬಹುದು, ಆದರೆ ಸರಿಯಾದದ್ದನ್ನೇ ಅನೇಕ ಬಾರಿ ಹೇಳ್ತಾನೆ ಅಂತ ಕಂಡ್ರೆ ಅವನ ಮೂಲಕ ಶಾಸ್ತ್ರಗಳನ್ನ ಶ್ರವಣ ಮಾಡಬೇಕು. ಮತ್ತೆ ದೊಡ್ಡವರ ಬಳಿ ಹೋಗಿ ಮಹದ್ಭ್ಯೋ ವಿಷ್ಣು ಭಕ್ತಿಭ್ಯ ಯಥಾಶಕ್ತಿ ಸಂಶಯಾನ್ ಛಿಂದ್ಯಾತ್, ಅಂಥವ್ರ ಮೂಲಕ ಎಲ್ಲ ಸಂಶಯಗಳನ್ನು ಪರಿಹರಿಸ್ಕೊಳ್ಬೇಕು. ತನಗಿಂತ ಶ್ರೇಷ್ಠನಾದಂಥ ಗುರು ಏನಾದರೂ ಸಿಕ್ಕದೇ ಹೋದ್ರೆ ಸ್ವತೋಧಿಕಾಭಾವೇ ಸ್ವಯಮೇವ ಸಮಭ್ಯಸೇತ್, ತಾನೇ ಅಧ್ಯಯನವನ್ನು ಮಾಡಬೇಕು. ಬ್ರೂಯಾದಪಿ ಶಿಷ್ಯೇಭ್ಯ, ತಾನು ಏನು ಅಧ್ಯಯನ ಮಾಡಿ ಕಂಡುಕೊಂಡಿದ್ದಾನೆ ಅಂತ ಅನ್ನೋದನ್ನ ಶಿಷ್ಯರಿಗೆ ವರ್ಣಿಸಬೇಕು. ಸತ್ಸಿದ್ಧಾಂತ ಮಹಾಪಯನ್, ಮುಖ್ಯವಾಗಿ ಶಾಸ್ತ್ರದ ಸಾರಕ್ಕೆ ಯಾವುದೇ ರೀತಿಯಾದಂಥ ಭಂಗ ಬರಬಾರದು ಅಂತ ಅನ್ನೋದು ಅಲ್ಲಿ ಮುಖ್ಯ. ಅದು ಆತನ ಜವಾಬ್ದಾರಿಯಾಗಿರ್ಬೇಕು ಅಂತದರ ಅರ್ಥ. ಅದೇನು ಸತ್ಸಿದ್ಧಾಂತ ಅಂದ್ರೆ ಅಶೇಷ ಗುಣಪೂರ್ಣ ಭಗವಂತ, ಸರ್ವದೋಷರಹಿತ, ವಿಷ್ಣುವರನ್ಯಚ್ಚ ತತ್ರಂತ್ರಂ. ಈ ಜಗತ್ತೆಲ್ಲವೂ ಕೂಡ ಆತನಿಗಿಂತ ಭಿನ್ನವಾದ ಜಗತ್ತೆಲ್ಲವೂ ಆತನ ಅಧೀನ. ಇದು ಸಮ್ಯಕ್ ನಿರ್ಣಯ, ಇದು ನಿರ್ಣಯ. ಅವನು ಸ್ವತಂತ್ರ, ಅವನಿಂದ ಈ ಜಗತ್ತೆಲ್ಲವೂ ಭಿನ್ನ. ಹೀಗೆ ಶಾಸ್ತ್ರದ ನಿರ್ಣಯ ಇದೆ. ಅಂತೂ ಶಾಸ್ತ್ರವನ್ನು ಅಧ್ಯಯನವನ್ನು ಬಿಡುವಂತಿಲ್ಲ. ಯಾವತ್ ಬ್ರಹ್ಮಣಸ್ತು ಪ್ರಾಯೋನ ಪ್ರತಿಭಾಸಿತಂ. ಚತುರ್ಮುಖ ಬ್ರಹ್ಮನವರೆಗೆ, ಚತುರ್ಮುಖ ಬ್ರಹ್ಮನನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲರಿಗೂ ಕೂಡ ಶ್ರವಣದ ಮೇಲಿನ ಅವಲಂಬನೆ ತುಂಬಾ ಇದೆ. ವಿಷ್ಣು ಪ್ರೀತ್ಯರ್ಥಮೇವಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೆ. ಅವನೇನಾದರೂ ಶ್ರವಣ ಮಾಡಬೇಕು ಅಂತಿದ್ರೆ ಭಗವಂತನ ಪ್ರೀತಿ ಆಗ್ತದೆ ಅಂತ ಶ್ರವಣ ಮಾಡಬೇಕು. ಕೆಲವು ಸಂಗತಿಗಳನ್ನ ಆತ ಭಗವಂತನ ಮೂಲಕ ಹೊಸದಾಗಿ ತಿಳಿಯೋದಿಲ್ಲ ಅಂತಲ್ಲ, ಆದ್ರೂ ಜೀವಕೋಟಿಯಲ್ಲಿ ಅತಿ ಹೆಚ್ಚು ಸಂಗತಿಗಳು ಆತನಿಗೆ ತಿಳಿದು ಬಿಟ್ಟಿರ್ತವೆ. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯಾ ಶ್ರುತವೇದಿನಃ ಅಂತ. ಈ ಮಾತು ನನಗೆ ಮನಸ್ಸಿನಲ್ಲಿ ನಾಟಿದಂಥ ಮಾತು. ಚತುರ್ಮುಖ ಬ್ರಹ್ಮನನ್ನು ಹೊರತುಪಡಿಸಿದ್ರೆ ಉಳಿದವರಿಗೆ ಶ್ರವಣಾಜ್ಞಾನಂ, ಎಲ್ಲರೂ ಕೂಡ ಶ್ರವಣದ ಮೇಲಿನ ಅವಲಂಬನೆಯನ್ನ ಪಡೆದಿದ್ದಾರೆ. ಕ್ರಮಶಃ ಮಾನುಷೋತ್ತರಂ, ಕೆಳಗೆ ಬಂದಂತೆ ಶ್ರವಣದ ಮೇಲಿನ ಅವಲಂಬನೆ ಹೆಚ್ಚು. ಅತ್ಯಲ್ಪ ಪ್ರತಿಭಾನತ್ವಾತ್, ಈ ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ ಜ್ಞಾನ, ಅನುಭವ, ಸ್ಫೂರ್ತಿ ಇಂಥದ್ದೆಲ್ಲವೂ ಯಾರಿಗಾದರೂ ಇದ್ದರೆ ಅದು ಮನುಷ್ಯನಿಗೆ. ಮನುಷ್ಯ ಈ ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ. ಉಳಿದವರೆಲ್ಲರೂ ಕೂಡ ಆತನಿಗಿಂತ ಹೆಚ್ಚಿನ ಪ್ರತಿಭಾಶಕ್ತಿ, ಜ್ಞಾನಶಕ್ತಿ ಇತ್ಯಾದಿಗಳನ್ನ ಪಡ್ಕೊಂಡಿರ್ತಾರೆ. ಇವನದೇ ಬಹಳ ಕಡಿಮೆ. ಆದ್ರಿಂದ ಮನುಷ್ಯ ಶ್ರುತವೇದಿನ, ಅವರು ಶ್ರವಣ ಮಾಡ್ತಾನೆ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟೊಂದು ಮಾಡಬೇಕು, ಅವರ ಯೋಗ್ಯತೆಗೆ ಅನುಗುಣವಾಗಿ ಅಂತಲೇ ಅದರ ಅರ್ಥ ಆಗ್ತದೆ. ಇಷ್ಟು ಇವತ್ತು ಹೇಳಿದ್ದೇನೆ. ವಸ್ತುತಃ ಇನ್ನೂ ಅನುವ್ಯಾಖ್ಯಾನದಲ್ಲಿ ಮತ್ತು ತಂತ್ರಸಾರದಲ್ಲಿ ಬರುವಂತಹ ಸಾಧನೆಗೆ ಸಂಬಂಧಪಟ್ಟ ವಿಷಯಗಳಿವೆ. ಧ್ಯಾನದ ಮೂಲಕ ಮೋಕ್ಷವೋ ಮತ್ತೆ ಶಾಸ್ತ್ರ ವಿಮರ್ಶೆಯ ಮೂಲಕ ಮೋಕ್ಷವೋ ಇತ್ಯಾದಿ ಕೆಲವು ವಿಷಯಗಳಿವೆ. ಅದನ್ನ ನಾಳೆ ದಿವಸ ನೋಡೋಣ.